ಈಗಾಗಲೇ ಮಾಜಿ ಸಚಿವರು ಶಾಸಕರಂತ ಎಸ್ ಟಿ ಸೋಮಶೇಖರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ನೇರವಾಗಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಮೂಡ ಹಗರಣ ಸಾಕಷ್ಟು ಸದ್ದು ಮಾಡ್ತಾ ಇತ್ತು, ಬಿಜೆಪಿ ಕೂಡ ಪ್ರತಿಭಟನೆ ಮಾಡ್ತಾ ಇತ್ತು, ಇನ್ನೊಂದು ಕಡೆ ತನಿಖೆ ಕೂಡ ಆಗ್ತಾ ಇದೆ. ಲೋಕಾಯುಕ್ತ ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪತ್ನಿ 14 ಸೈಟ್ಗಳನ್ನ ವಾಪಸ್ ಕೊಟ್ಟಿದ್ದಾರೆ ಈಗ ಪತ್ರದ ಮೂಲಕ ಹೇಳಿ. ಮೂಡ ಸೈಟ್ ಏನು ಕೊಟ್ಟಿದ್ದಾರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಧರ್ಮಪತ್ನಿಯವರಿಗೆ ಒಬ್ಬರಿಗೆ ಕೊಟ್ಟಿಲ್ಲ, 100 ಜನ ತೆಗೆದುಕೊಂಡಿದ್ದಾರೆ. ಸರ್ಕಾರದಲ್ಲೂ ಕೂಡ ಈ ಥರ 50% ಸೈಟ್ನ ಡೆವಲಪ್ಡ್ ಸೈಟ್ನ ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರದ ಆದೇಶ ಕೂಡ ಇದೆ. ಅದೇ ಆದೇಶದ ಪ್ರಕಾರ ಎಲ್ಲರಿಗೂ ಕೊಟ್ಟಂಗೆ ಧರ್ಮಪತ್ನಿಯರಿಗೂ ಕೂಡ ಭಾರತೀಯ ಜನತಾ ಪಕ್ಷ ನೇತೃತ್ವದ ಸರ್ಕಾರ ಕೊಟ್ಟಿದ್ದಾರೆ. ಆವಾಗ ಅಪ್ಲೈ ಮಾಡಿದ್ರು ಅವರು. ಬಟ್ ಆವಾಗ ಕಾನೂನು ಬಾಹಿರವಾಗಿದ್ದರೆ ಇದು ರಿಜೆಕ್ಟ್ ಮಾಡ್ಬೋದಾಗಿತ್ತು ಅವತ್ತೇ. ಇಲ್ಲಮ್ಮ ನಿಮಗೆ ಕೊಡೋಕ್ಕೆ ಬರೋದಿಲ್ಲ, ಅದು ಕಾನೂನು ಬಾಹಿರ ಅಂತೇಳಿ ಆಫೀಸರ್ಸ್ ಎಲ್ಲ ಸ್ಕ್ರೂಟ್ನಿ ಮಾಡಿದ್ದಾರೆ, ಸರ್ಕಾರ ಸ್ಕ್ರೂಟ್ನಿ ಮಾಡಿದ್ದಾರೆ, 14 ಸೈಟ್ನ ಕೊಟ್ಟಿದ್ದಾರೆ, ಅಲಾಟ್ಮೆಂಟ್ ಮಾಡಿದ್ದಾರೆ, ನೋಂದಣಿ ಮಾಡಿಕೊಟ್ಟಿದ್ದಾರೆ. ಇಷ್ಟೆಲ್ಲ ಆದಮೇಲೆ 2 ವರ್ಷ ಆದಮೇಲೆ ಅವ್ರಿಗೆ ಕೊಟ್ಟಿರೋದು ಕಾನೂನು ಬಾಹಿರ ಅಂತಕ್ಕಂಥದ್ದು ಹೇಳಿದ್ರೇನು? ಕಾಂಗ್ರೆಸ್ ಸರ್ಕಾರ ಕೊಟ್ಟಿತ್ತ? ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಸಿದ್ದರಾಮಯ್ಯವರು ಈಗ ಸೈಟ್ ಅನ್ನು ತಗೊಂಡಿದ್ದಾರೆ ಅಂತೇಳಿ ಬಿಜೆಪಿ ಆರೋಪ ಮಾಡ್ತಿರೋದು. ಇದ್ದದ್ದು ಯಾವಾಗ ಇವರೇ? ಕಾಂಗ್ರೆಸ್ ಸರ್ಕಾರ ಇತ್ತ? ಸಿದ್ದರಾಮಯ್ಯನವರು ಇದ್ರ ಮುಖ್ಯಮಂತ್ರಿಗಳಿದ್ರ? ಕಾಂಗ್ರೆಸ್ ಸರ್ಕಾರ ಇರಲಿಲ್ಲ, ಬಿಜೆಪಿ ನೇತೃತ್ವದ ಸರ್ಕಾರ ಅವಾಗಿತ್ತು. ಅವಾಗ ಅವ್ರು ರಿಜೆಕ್ಟ್ ಮಾಡಬೇಕಾಯ್ತು. ಅವಾಗಲೇ ಅವರೆಲ್ಲ ಸ್ಕ್ರೂಟ್ನಿ ಮಾಡಿ ಸರ್ಕಾರದ ಆದೇಶದ ಪ್ರಕಾರ ಅವರಿಗೆ 14 ಸೈಟ್ ಕೊಟ್ಟಿದ್ದಾರೆ. ಈಗ ಅದೆಲ್ಲ ಕೊಟ್ಟದ್ದು ಇವರಿಗೆ, ಗಲಾಟೆ ಮಾಡ್ತಾ ಇರೋದು ಇವರೇನೆ. ಅದರಿಂದ ಇವ್ರಿಗೇನು ಬೇರೆ ಏನು ಕೆಲಸ ಇಲ್ಲ, ಸುಮ್ಮನೆ ಅದನ್ನ. ಇನ್ನೊಂದು ಮಾತು ಹೇಳ್ತಿದ್ದಾರೆ, ಸಿದ್ದರಾಮಯ್ಯನವರು ಸುದೀರ್ಘ ರಾಜಕಾರಣದಲ್ಲಿ ಒಂದೇ ಒಂದು ಕಳಂಕ ಇರಲಿಲ್ಲ. ಆಮೇಲೆ ಅವರ ಧರ್ಮಪತ್ನಿಯವರು ಕೂಡ ಯಾವತ್ತೂ ರಾಜಕಾರಣಕ್ಕೆ ಎಂಟ್ರಾದವರಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರೂ ಅವರ ಹಸ್ತಕ್ಷೇಪನ ಕೂಡ ಎಮ್ಮ ಯಾವತ್ತೂ ಕೂಡ ಮಾಡಲಿಲ್ಲ. ಸಿದ್ದರಾಮಯ್ಯನವ್ರ ಹೆಂಡತಿ ಯಾರು ಅಂತಕ್ಕಂಥದ್ದನ್ನು ಪರಿಚಯನೂ ಕೂಡ ಯಾವ MLAಗಳಿಗೂ ಯಾವ ಮಂತ್ರಿಗಳಿಗೂ ಕೂಡ ಇಲ್ಲ. ಆ ಮಟ್ಟದಲ್ಲಿ ಅವರು ಇದ್ದಂಥವ್ರು. ಬೇಕು ಅಂತಲೇ ಸಿದ್ದರಾಮಯ್ಯನವ್ರಿಗೂ ಕೆಟ್ಟ ಹೆಸರು ತರ್ತಕ್ಕಂಥದ್ದು, ಅವರ ಧರ್ಮಪತ್ನಿಗೂ ಕೆಟ್ಟ ಹೆಸರು ತರ್ತಕ್ಕಂಥದ್ದನ್ನು ಇವರೆಲ್ಲ ಕೂಡ ವ್ಯವಸ್ಥಿತವಾಗಿ ಅದನ್ನು ಮಾಡಿದ್ರು. ಆಮೇಲೆ ಸಿದ್ದರಾಮಯ್ಯನವ್ರು ಒಬ್ಬರಿಗೆ ಕೊಟ್ಟವ್ರ? ಬೇರೆ ಬೇರೆ 100 ಜನ ಸೈಟ್ ತೆಗೆದುಕೊಂಡಿಲ್ವಾ? ಸೈಟ್ ತಗೊಳ್ದೇನೆ ಯಾರು 50% ಮುಖ್ಯಮಂತ್ರಿಗಳು ಧರ್ಮಪತ್ನಿಯರು ಒಬ್ಬರೇ ತಗೊಂಡಿದ್ರೆ ಹೌದು ಕಾನೂನು ಬಾಹಿರವಾಗಿ ತಗೊಂಡವ್ರೆ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳು ಸೈಟ್ ತಗೊಂಡವ್ರೆ ಅಂತೇಳಿ ಅಪಾದನೆ ಮಾಡ್ಬೋದಾಗಿತ್ತು. ಎಲ್ಲರೂ ತಗೊಂಡಂಗೆ ಅವರು ತಗೊಂಡವ್ರೆ. ನಾವು ಸಿದ್ದರಾಮಯ್ಯ ಅವ್ರನ್ನ ಸೈಟ್ ವಾಪಸ್ ಕೇಳ್ತಾ ಇಲ್ಲ, ನಾವು ಕೇಳ್ತಾ ಇರೋದು ರಾಜೀನಾಮೆನ ಅಂತೇಳಿ ನಿಮ್ಮ ಪಕ್ಷದವ್ರು ಬಿಜೆಪಿಯವ್ರು ಹೇಳ್ತಾ ಇದ್ದಾರೆ. ಪ್ರಹ್ಲಾದ್ ಜೋಶಿ, ಅಶೋಕ್ ಅವರೆಲ್ಲ ರಾಜೀನಾಮೆ ಕೊಡ್ಬೇಕ್ರಿ. 8,000 10,000 ಬಾಂಡ್ದು ಹೈಕೋರ್ಟಲ್ಲಿ ಆಗಿದೆಯಲ್ಲಪ್ಪ. ಈಗ ಅವರೆಲ್ಲ ರಾಜೀನಾಮೆ ಕೊಡ್ತಾರ? FIR ಆಗಿದೆ, ತನಿಖೆ ನಡೀತದೆ. ಈಗ ಲೋಕಾಯುಕ್ತಕ್ಕೆ ವಹಿಸಿದ್ದಾರೆ, ಲೋಕಾಯುಕ್ತ ತನಿಖೆ ಮಾಡ್ತಾರೆ, ಸತ್ಯಾಂಶ ಏನು ಬರ್ತದೆ. ಅದರಿಂದ ಯಾಕೆ ರಾಜೀನಾಮೆ? ಅವ್ರು ಏನು ಅದು ಬಿಟ್ಟು ಬೇರೆ ಏನು ಕೇಳೋದಿಲ್ಲ. ಡೆವಲಪ್ಮೆಂಟ್ ಮಾಡಿ ಅಂತ ಕಾಂಗ್ರೆಸ್ ಪಕ್ಷ ಇದ್ದಾಗಲೂ ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡಲ್ಲ, ಈಗಲೂ ಕೂಡ ಡೆವಲಪ್ಮೆಂಟ್ ಬಗ್ಗೆ ಮಾತನಾಡೋದಿಲ್ಲ. ಯಾವತ್ತಾರು 2 ವರ್ಷದಿಂದ ಯಾವ್ದಾದ್ರು ಡೆವಲಪ್ಮೆಂಟ್ ಬಗ್ಗೆ ಮಾತನಾಡಿದಾರ? ಯಾರು ಬಿಜೆಪಿ ಅವರು ಮಾತಾಡಿದಾರ ಅಂತಲ್ಲ? ಹೌದು, ಯಾವ್ದು ಮಾತಾಡಿದ್ದಾರೆ? ಬರೀ ಸಿದ್ದರಾಮಯ್ಯ ರಾಜೀನಾಮೆ ಅಷ್ಟೇ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರು ಕೂಡ ಏನು ಬಿಜೆಪಿಯವರು ಮುಖ್ಯಮಂತ್ರಿಗಳಾಗ್ತಾರ? ಸುಮ್ಮನೆ ಅದು ಬಿಟ್ಟು ಬೇರೆ ಸಿದ್ದರಾಮಯ್ಯ ರಾಜೀನಾಮೆ ಬೇಡ ಅಂತೀರ ಹಾಗಾದ್ರೆ ನೀವು? ಯಾವ ಕಾರಣಕ್ಕೂ ರಾಜೀನಾಮೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. 40 ಕರ್ನಾಟಕದ ಜನ ಸೂಕ್ಷ್ಮವಾಗಿ ನೋಡ್ತಾ ಇರ್ತಾರೆ, ಅಬ್ಸರ್ವ್ ಮಾಡ್ತಾ ಇಲ್ವಾ? ಇಷ್ಟೆಲ್ಲ ಯಾಕೆಲ್ಲ ಸಿದ್ದರಾಮಯ್ಯವ್ರ ಮೇಲೆ ಇಷ್ಟು ಬಿದ್ದಿದ್ದಾರೆ ಅಂತಕ್ಕಂಥದ್ದನ್ನು ಅಬ್ಸರ್ವ್ ಮಾಡಲ್ವಾ ಜನ? ಅಂದ್ರೆ ಕಳ್ಳನ ಮನಸ್ಸು ಹುಳ್ಳುಳಿಗೆ ಅಂತೇಳಿ ಸೈಟ್ ವಾಪಸ್ ಕೊಡ್ತಿದ್ದಾರೆ. ಯಾವುದೇ ಹಗರಣ ಆಗಿಲ್ಲ, ಸೈಟ್ ಯಾಕೆ ವಾಪಸ್ ಕೊಡಬೇಕಿತ್ತು ಅಂತ ಪ್ರಶ್ನೆ ಮಾಡ್ತೀನಿ ನಿಮ್ಮ ಬಿಜೆಪಿ ಅವರೇ. ಹಗರಣ ಕ್ವಶನ್ ಇಲ್ಲ. ಇವ್ರೆ ಕೊಟ್ಟದ್ದು ಯಾರು? ಬಿಜೆಪಿಯವರಲ್ವಾ? ಕಾಂಗ್ರೆಸ್ನವ್ರು ಕೊಟ್ರ? ಬಿಜೆಪಿಯವ್ರು ಕೊಟ್ಬಿಟ್ಟು ಅವರೇ ಅಲಿಗೇಷನ್ ಮಾಡ್ತಿದ್ದಾರೆ. ಎಮ್ಮ ಕರೆಕ್ಟ್ ಡಿಸಿಷನ್ ತೆಗೆದುಕೊಂಡಿದ್ದಾರೆ. ಅವರು ಕಾನೂನು ಪ್ರಕಾರ ಸೈಟ್ ತಗೊಂಡಾದ್ಮೇಲೆ ನಮ್ಮ ಯಜಮಾನರಿಗೆ ಇಷ್ಟೆಲ್ಲ ರೀತಿಯಲ್ಲಿ ಒಂಥರ ಇನ್ಸಲ್ಟ್ ಆಗ್ತಾ ಇದೆ. ಆ ದೃಷ್ಟಿಯಿಂದ ಅದು ವಾಪಸ್ ಕೊಡಬೇಕು ಅಂತ ಅವರು ತೀರ್ಮಾನ ಮಾಡಿದ್ದಾರೆ. ಅವ್ರ ತೀರ್ಮಾನ ಕಾರಣಕ್ಕೋಸ್ಕರ ಬಿಜೆಪಿ ಈ ತರ ಮಾಡ್ತಿದೆ ಅಂತ ಯಾವ ಕಾರಣಕ್ಕೋಸ್ಕರ ಬಿಜೆಪಿ ಸಿದ್ದರಾಮಯ್ಯ ಟಾರ್ಗೆಟ್ ಮಾಡ್ತಿದೆಯಾ? ಹಾಗಾದ್ರೆ ಟಾರ್ಗೆಟ್ ಮಾಡಿ ಏನು ಮಾಡೋಕ್ಕಾಗಲ್ಲ ಸಿದ್ದರಾಮಯ್ಯನವ್ರನ್ನ. ಥ್ಯಾಂಕ್ ಯು ಸರ್. ಟಾರ್ಗೆಟ್ ಮಾಡಿ ಏನು ಮಾಡೋಕ್ಕಾಗಲ್ಲ ಸಿದ್ದರಾಮಯ್ಯನವ್ರು. ಥ್ಯಾಂಕ್ ಯು ಸರ್.
ಇದಿಷ್ಟು ಎಸ್ ಟಿ ಸೋಮಶೇಖರ್ ಅವರ ಮಾತು. ಸಿದ್ದರಾಮಯ್ಯವ್ರನ್ನ ಯಾರು ಕೂಡ ಟಾರ್ಗೆಟ್ ಮಾಡ್ಲಿಕ್ಕೆ ಆಗಲ್ಲ. ಏನು ಈ ಸೈಟ್ ಹಂಚಿಕೆ ಏನಾಯ್ತು ಅದು ಆಗಿದಂತದ್ದು ಬಿಜೆಪಿ ಸರ್ಕಾರದಲ್ಲಿ ಸಿದ್ದರಾಮಯ್ಯವ್ರನ್ನ ಕಪ್ಪು ಚುಕ್ಕಿಯನ್ನು ಬಳಿಲಿಕ್ಕೆ ಈ ರೀತಿಯಾಗಿ ಮಾಡ್ತಾ ಇದೆ. ಸಿದ್ದರಾಮಯ್ಯವರು ಯಾವ ಕಾರಣಕ್ಕೋಸ್ಕರ ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಖುದ್ದು ಬಿಜೆಪಿಯ ಮಾಜಿ ಸಚಿವರು ಶಾಸಕರಂತ ಎಸ್ ಟಿ ಸೋಮಶೇಖರ್ ಅವರು ಮಾತಾಡ್ತಾ ಇರೋದು. ಯಾಕಂದ್ರೆ ಬಿಜೆಪಿ ಕೂಡ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಪ್ರತಿಭಟನೆಗೆ ಹೋರಾಟ ಮಾಡ್ತಾ ಇದೆ. ಆದ್ರೆ ಎಸ್ ಟಿ ಸೋಮಶೇಖರ್ ಅವರು ಬಿಜೆಪಿ ಶಾಸಕರಾದರೂ ಕೂಡ ಸಿದ್ದರಾಮಯ್ಯವರು ಯಾವ ಕಾರಣಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅನ್ನೋ ಒಂದು ಪ್ರಶ್ನೆಯನ್ನ ಮಾಡ್ತಾ ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಕೂಡ ಮಾಡ್ತಾ ಇರುವಂತದ್ದು. ಕ್ಯಾಮರಾಮನ್ ಬಾಲಾಜಿ ಜೊತೆ ಸುನಿಲ್, TV9 ಬೆಂಗಳೂರು.